ಹಾಯ್ ಎವ್ರಿವನ್. ನೋಡ್ರಿ, BSF ಕಾನ್ಸ್ಟೇಬಲ್ ಟ್ರೇಡ್ಸ್ಮನ್ ಎಕ್ಸಾಮ್ ಬಗ್ಗೆ ನಾವು GK ಅವೇರ್ನೆಸ್ ಅಥವಾ ಜನರಲ್ ನಾಲೆಜ್ ಸೆಕ್ಷನ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ನನ್ನ ವಿಡಿಯೋಸ್ಗಳು ಆರ್ಮಿ ರಿಲೇಟೆಡ್, ಅಗ್ನಿವೀರ ಆಗಿರ್ಬೋದು, BSF, ಸೊ ಯಾವುದೇ ಆರ್ಮಿ ಎಕ್ಸಾಮ್ ರಿಲೇಟೆಡ್ ಇದೇ ಯೂಟ್ಯೂಬ್ ಚಾನಲ್ ಬರ್ತಾವೆ. ಎಲ್ರಿಗೂ ಶೇರ್ ಮಾಡ್ರಿ. ಆಮೇಲೆ BSF ಒಂದು ಸಪರೇಟ್ ಆಗಿ ಒಂದು ಟೆಲಿಗ್ರಾಮ್ ಚಾನಲ್ ಐತೆ, ಅದಕ್ಕೂ ಜಾಯ್ನ್ ಆಗ್ರಿ. ನೋಡ್ರಿ, ನಾವು ಡೈರೆಕ್ಟ್ ಆಗಿ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಕ್ವಶನ್ ನೋಡ್ರಿ. ಸೊ ಆಸ್ ಆಫ್ ಜುಲೈ 2023, 2023 ಜುಲೈಯಲ್ಲಿ ವಿಚ್ ಇಂಡಿಯನ್ ಸಿಟಿ, ಯಾವ್ದು ಇಂಡಿಯನ್ ಸಿಟಿ ಅಂತಂದ್ ಹೇಳಿದ್ರ ನಗರ ಅಂತಂದ್ ಹೇಳ್ತೀವಿ. ವಿಲ್ ಹೋಸ್ಟ್ ಅಂತಂದ್ ಹೇಳಿದ್ರ ನಡ್ಸೋದು 2023 ಹಾಕಿ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿ. ಸೊ ಏನಂತಂದ್ ಹೇಳಿದ್ರ ಹಾಕಿ ಒಳಗಡೆ ಏಷ್ಯನ್ ಚಾಂಪಿಯನ್ ಟ್ರೋಫಿ ಅಂತಂದ್ ಹೇಳಿ ಒಂದು ಕ್ರೀಡೆ ಬರುತ್ತೆ. ಹೆಂಗ್ IPL ನಡೆಯುತ್ತ, ಹೆಂಗ್ ವರ್ಲ್ಡ್ ಕಪ್ ನಡೀತಾವಲ್ಲ, ಆ ತರ ಏಷ್ಯನ್ ಹಾಕಿ ಚಾಂಪಿಯನ್ಶಿಪ್ 2023 ಯಾವ ಇಂಡಿಯನ್ ಸಿಟಿ ಹೋಸ್ಟ್ ಮಾಡತ್ತ ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. ಎಸ್, ಇದ್ರಲ್ಲಿ ಯಾವ್ದು ಅಂತಂದ್ ಹೇಳಿದ್ರೆ ಚೆನ್ನೈ ಅಂತಂದ್ ಹೇಳ್ತೀವಿ. ಇದು ಕರೆಂಟ್ ಅಫೇರ್ಸ್ ಒಳಗಡೆ ಸ್ಪೋರ್ಟ್ಸ್ ರಿಲೇಟೆಡ್ ಬಂದಂತಹ ಕ್ವಶನ್ ಆಗುತ್ತೆ. ನೆಕ್ಸ್ಟ್ ಸೇಮ್ ಅದೇ ತರ ನೋಡ್ರಿ, ಆರ್ಟಿಕಲ್ 148 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ರಿಲೇಟೆಡ್ ಟು ಅಂತಂದ್ ಕೇಳಿದಾರೆ. ಈಗ ನೋಡ್ರಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 148 ಯಾವ್ದ್ರ ಬಗ್ಗೆ ಹೇಳುತ್ತೆ ನೋಡ್ರಿ. ಇಲ್ಲಿ ಗವರ್ನರ್ ಆಫ್ ಸ್ಟೇಟ್ಸ್, ಆಮೇಲೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ಅಟಾರ್ನಿ ಜನರಲ್, ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಅಂತಂದೈತೆ. ಇಲ್ಲಿ CAG ಅಂತಂದೈತಲ್ಲ, ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್. ಆರ್ಟಿಕಲ್ 148 ಏನ್ ಹೇಳುತ್ತಂದ್ರೆ, ಸೊ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಒಬ್ರು ಇರ್ಬೇಕು ನಮ್ ದೇಶಕ್ಕ ಅಂತಂದ್ ಹೇಳುತ್ತೆ. ಹಿಂಗಂದ್ರೆ ಏನು, CAG ಅಂದ್ರೆ ಏನು, ಇವ್ರನ್ನ ಯಾರು ನೇಮಕ ಮಾಡ್ತಾರ ಅಂತಂದ್ ಹೇಳಿದ್ರ ರಾಷ್ಟ್ರಪತಿಗಳು ಅಂದ್ರೆ ಪ್ರೆಸಿಡೆಂಟ್ ನೇಮಕ ಮಾಡ್ತಾರ. ಇವ್ರು ತುಂಬಾ ಇಂಪಾರ್ಟೆಂಟ್. ಇವ್ರದ್ದು ಅಧಿಕಾರಾವಧಿ 6 ವರ್ಷ ಅಥವಾ ಅವ್ರದ್ದು ಏಜ್ 65 ಆಗುತ್ತಕ್ಕ. ಸೊ ಅವ್ರು ಜಾಯ್ನ್ ಆದಾಗಿಂದ 6 ವರ್ಷ ಆಗಿರ್ಬೇಕು, ಅಥವಾ ಅವ್ರದ್ದು 65 ವರ್ಷ ಆಯ್ತಂತಂದ್ ಹೇಳಿದ್ರೆ ಅವ್ರದ್ದು ಅಧಿಕಾರವಾದಿ ಮುಗಿಯುತ್ತೆ. ಇವ್ರು ಯಾರಂತಂದ್ ಹೇಳಿದ್ರೆ, ದೇಶದ ಸಂಪೂರ್ಣ ಹಣಕಾಸು ವ್ಯವಸ್ಥೆ ಏನ್ ಬರುತ್ತಲ್ಲ, ದೇಶದ ಸಂಪೂರ್ಣ ಹಣಕಾಸು ವ್ಯವಸ್ಥೆ ಏನ್ ಬರುತ್ತಲ್ಲ, ಅದ್ರದ್ದು ಮುಖ್ಯಸ್ಥರನ್ನ ನಾವು ಏನಂತ ಕರಿತೀವಿ ಅಂದ್ರೆ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಅಂತ ಕರಿತೀವಿ. ಇವ್ರ ಮೇಲೆ ಯಾರು ಇರ್ತಾರ ಅಂತಂದ್ರೆ ಫೈನಾನ್ಸ್ ಮಿನಿಸ್ಟರ್, ಇವ್ರು ಇರ್ತಾರ. ಬಟ್ ಇವ್ರು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ನೋಡ್ರಿ, ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಮೊದಲ ಕಾನೂನು ಸದಸ್ಯ ಅಂತಂದ್ ಹೇಳ್ತೀವಲ್ಲ, ಇದು ಆರ್ಟಿಕಲ್ 76 ಬರುತ್ತೆ. ಎಷ್ಟು? ಆರ್ಟಿಕಲ್ 76. ಇವು ಎರಡು ಏನಂದ್ರ ನೆನಪಿಟ್ಕೊಳ್ಬೇಕು. ನೆಕ್ಸ್ಟ್ ನೋಡ್ರಿ, ಅದೇ ತರ ಅಕಾರ್ಡಿಂಗ್ ಟು 2011 ಸೆನ್ಸಸ್ ಅಂತಂದ್ ಹೇಳಿದ್ರೆ ಜನಗಣತಿ ಅಂತಂದ್ ಹೇಳಿ ನೆನ್ಪಿಟ್ಕೊಳ್ರಿ. ಸೊ 2011 ಜನಗಣತಿ ಪ್ರಕಾರ ದ ಫೀಮೇಲ್ ವರ್ಕ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್, ಸೊ ಫೀಮೇಲ್ ವರ್ಕ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಈಸ್ ಡ್ಯಾಶ್ ಕಂಪೇರ್ಡ್ ಟು 53.26% ಆಫ್ ಮೇಲ್ಸ್ ಅಂತಂದ್ ಹೇಳಿ ಕೊಟ್ಟಿದ್ದಾರೆ. ಹಂಗಂದ್ರೆ ಏನು, ಸೊ 2011 ಜನಗಣತಿ ಪ್ರಕಾರ ಮಹಿಳಾ ಕಾರ್ಯಪಡೆಯ ಭಾಗವಹಿಸುವಿಕೆ ದರ ಎಷ್ಟೈತಿ ಅಂತಂದ್ ಹೇಳಿ ಕ್ವಶನ್ ಕೇಳಿದಾರೆ. ಈಗ ಸಿಂಪಲ್ ಆಗಿ ಹೇಳ್ಬೇಕಂತಂದ್ ಹೇಳಿದ್ರೆ, ಕೆಲಸ ಮಾಡಕ್ ಹೋಗ್ತಾರಲ್ಲ, ಈಗ ನೋಡ್ರಿ, ಜಾಸ್ತಿ ಏನಂತಂದ್ ಹೇಳಿದ್ರೆ ಪುರುಷರು ಕೆಲಸ ಮಾಡ್ತಿರ್ತಾರ, ಅದಕ್ಕ 53.26 ಅಂತಂದ್ ಐತೆ ಪುರುಷರ ದರ. ಬಟ್ ಆದ್ರ ಮಹಿಳೆಯರೇನಪ್ಪಾ ಅಂತಂದ್ ಹೇಳಿದ್ರೆ ಕೆಲವೊಂದ್ ಜನ ಅಷ್ಟೇ ಏನಂತಂದ್ ಹೇಳಿದ್ರೆ ಕೆಲ್ಸಕ್ಕೆ ಹೋಗ್ತಾರ. ಸೊ ಅವ್ರದ್ದು ಎಷ್ಟೈತೆ ಅಂತಂದ್ ಹೇಳಿದ್ರ ದರ ಅಂದ್ರೆ, ಸೊ ಎಷ್ಟು ಜನ ಕೆಲಸ ಮಾಡಕ್ ಹೋಗ್ತಾರ, ಸೊ ಅದ್ರ ಜನಗಣತಿ ಪ್ರಕಾರ ನೋಡಿದಾಗ ಎಷ್ಟೈತಪ್ಪ ಅಂತಂದ್ ಹೇಳಿದ್ರ 25.51% ಐತೆ. ಸೊ 2011 ಪ್ರಕಾರ ನೆನ್ಪಿಟ್ಕೊಳ್ರಿ. ಅದಾದ ನಂತರ ಇದು ತುಂಬಾ ಇಂಪಾರ್ಟೆಂಟ್. ಜನಗಣತಿ ಎಷ್ಟು ವರ್ಷಕ್ಕೊಮ್ಮೆ ನಡೆಯುತ್ತಂತಂದ್ ಹೇಳಿದ್ರ ಪ್ರತಿ 10 ವರ್ಷಕ್ಕೊಮ್ಮೆ ಈ ಜನಗಣತಿ ನಡಿತೈತೆ. ಸೊ ನೆನ್ಪಿಟ್ಕೊಳ್ರಿ, ಪ್ರತಿ 10 ವರ್ಷಕ್ಕೊಮ್ಮೆ. ಆಮೇಲೆ ಇನ್ನೊಂದ್ ಕೇಳ್ತಾರ, ಚೈಲ್ಡ್ ಸೆಕ್ಸ್ ರೇಷಿಯೋ ಅಂತಂದ್ ಹೇಳಿ. ಚೈಲ್ಡ್ ಸೆಕ್ಸ್ ರೇಷಿಯೋ, ಈಗ ಮಕ್ಕಳಲ್ಲಿ 1000 ಹುಡುಗರಿಗೆ ಎಷ್ಟು ಜನ ಹುಡುಗಿರಿದಾರ ಅಂತಂದ್ ಹೇಳಿ. ಸೊ ಎಷ್ಟು ಜನ ಅದಾರಪ್ಪ ಅಂತಂದ್ ಹೇಳಿದ್ರೆ 919 ಚೈಲ್ಡ್ ಸೆಕ್ಸ್ ರೇಷಿಯೋ ಅಂತಂದ್ ಹೇಳ್ತೀವಿ. ಅದೇ ತರ ನಾರ್ಮಲ್ ನಮ್ಮ ದೇಶದ ಸೆಕ್ಸ್ ರೇಷಿಯೋ ಎಷ್ಟೈತಿ ಅಂತಂದ್ ಹೇಳಿ ನನಗ ಕಮೆಂಟ್ ಅನ್ನ ನೀವು ಹಾಕ್ಬೇಕು. ಕ್ಲಿಯರ್? ಅದಾದ ನಂತರ ಸಾಕ್ಷರತೆ ಪ್ರಮಾಣ ಎಷ್ಟೈತೆ ಅಂತಂದ್ ಹೇಳಿದ್ರೆ 74.04%. ಲಿಟ್ರಸಿ ಅಂತ ಕರಿತೀವಿ. ಏನಂತ ಕರಿತೀವಿ? ಲಿಟ್ರಸಿ 74.04% ಐತೆ. ಸೊ ಇಷ್ಟ ಏನು ಅಂದ್ರೆ ನೀವು ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೋಬೇಕು, ಕೆಲವೊಂದು ಇಂಪಾರ್ಟೆಂಟ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಕ್ವಶನ್ ಏನೈತೆ, ಜಾನ್ ಮೈನಾರ್ಡ್ ಕೆನೀಸ್ ಅಂತಂದ್ ಹೇಳಿ ಪಬ್ಲಿಷ್ಡ್ ಹಿಸ್ ಬುಕ್ ದ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಅಂಡ್ ಮನಿ ಅಂತಂದ್ ಹೇಳಿ. ಈ ಜಾನ್ ಮೈನಾರ್ಡ್ ಕೆನೀಸ್ ಅನ್ನೋನ್ ಏನ್ ಮಾಡ್ತಾ ಅಂತಂದ್ ಹೇಳಿದ್ರೆ ಒಂದು ಬುಕ್ ಅನ್ನ ಪಬ್ಲಿಷ್ ಮಾಡ್ತಾನ. ಅದ್ರ ಬುಕ್ ಹೆಸರು ಏನಂದ್ರ ದ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಅಂಡ್ ಮನಿ ಅಂತಂದ್ ಹೇಳಿ. ಅದ್ರ ಬುಕ್ ಹೆಸರು ಅಷ್ಟು ದೊಡ್ಡದೈತೆ.
ಸೊ ಇದು ಯಾವ ವರ್ಷ ಬಿಡುಗಡೆ ಆಯ್ತು ಅಂತಂದೇಳಿ ತುಂಬಾ ಹಳೆ ಕಾಲದ ಇದು. ಯಾವಾಗ ಅಂತಂದ್ ಹೇಳಿದ್ರ 1936ರಲ್ಲಿ ಈ ಬುಕ್ ಏನಂದ್ರ ಬಿಡುಗಡೆ ಆಗತ್ತ. ಸೊ ಅದು ಎಂಪ್ಲಾಯ್ಮೆಂಟ್ ಬಗ್ಗೆ, ಆಮೇಲೆ ಇಂಟ್ರೆಸ್ಟ್ ಬಡ್ಡಿ ದರದ ಬಗ್ಗೆ ಹೇಳುವಂತಹ ಒಂದು ಏನಂತಂದ್ ಹೇಳಿದ್ರೆ ಬುಕ್ ಆಗೈತಿ. ಕ್ಲಿಯರ್. ಅದಾದ ನಂತರ ನೆಕ್ಸ್ಟ್ ಒಂದ್ ನೆನ್ಪಿಟ್ಕೊಡ್ರಿ, ತುಂಬಾ ಇಂಪಾರ್ಟೆಂಟ್. ಬುಕ್ಸ್ ಗಳ ಬಗ್ಗೆ ಒಂದ್ ಕ್ವಶನ್ ಬಂದೇ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ APJ ಅಬ್ದುಲ್ ಕಲಾಂ ರವ್ರ ಏನಂದ್ರೆ ಕೆಲವೊಂದು ಬುಕ್ಸ್ ಗಳನ್ನ ಬರೀತಾರ. ಸೊ ಆ ಬುಕ್ಸ್ ಗಳು ಯಾವ್ಯಾವ ಅಂತಂದ್ ಹೇಳ್ರಿ. ಅದಾದ ನಂತರ ಜವಾಹರ್ಲಾಲ್ ನೆಹರು ಏನ್ ಬರೀತಾರ ಅಂದ್ರ ಒಂದ್ ಬುಕ್ ಬರೀತಾರ. ಸೊ ಯಾವ್ದಂತಂದ್ರೆ ಡಿಸ್ಕವರಿ ಆಫ್ ಇಂಡಿಯಾ ಅಂತಂದ್ ಹೇಳಿ, ಡಿಸ್ಕವರಿ ಆಫ್ ಇಂಡಿಯಾ ಅಂತಂದ್ ಹೇಳಿ ಬರುತ್ತ. ಆಮೇಲೆ ಗ್ಲಿಮ್ಸ್ ಹಿಸ್ಟ್ರಿ ಸಮಥಿಂಗ್ ಇನ್ನೊಂದೇನೋ ಬರುತ್ತ, ಅದನ್ನ ನೋಡ್ಕೊಳ್ರಿ. ಆಮೇಲೆ ಮಹಾತ್ಮ ಗಾಂಧೀಜಿ ಅವ್ರ ಏನ್ ಬರೀತಾರ, ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್ ಅಂತಂದ್ ಹೇಳಿ ಬರೀತಾರ. ಸೊ ಈ ತರ ಏನಂದ್ರೆ ಹಲವಾರು ಬುಕ್ಸ್ ಗಳು ಬರ್ತಾವ. ಅದು ಏನಂದ್ರೆ ಫ್ರೀಡಮ್ ಫೈಟರ್ಸ್ದು, ಆಮೇಲೆ ರಾಷ್ಟ್ರಪತಿಗಳು ಬರ್ದಿದ್ದು ಅಥವಾ ಪ್ರಧಾನ ಮಂತ್ರಿಗಳು ಬರ್ದಿದ್ದು ಇಂಪಾರ್ಟೆಂಟ್. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನೈತೆ, ಹೂ ಅಮಾಂಗ್ ದ, ಹೂ ಅಂದ್ರೆ ಯಾರು, ಅಮಾಂಗ್ ದ ಅಂದ್ರೆ ಕೆಳಗಡೆ ಇರೋರಲ್ಲಿ ಪಬ್ಲಿಷ್ಡ್ ಸ್ತ್ರೀ ಸ್ತ್ರೀ ಪುರುಷ ತುಲನಾ ಅಂತಂದ್ ಹೇಳಿ, ಸ್ತ್ರೀ ಪುರುಷ ತುಲನಾ ಅಂತಂದ್ ಹೇಳಿ ಒಂದು ಬುಕ್ ಅನ್ನ ಏನಂತಂದ್ ಹೇಳಿದ್ರ ಬರೀತಾರ. ಅಂದ್ರೆ ಇದೇನಪ್ಪಾ ಅಂತಂದ್ ಹೇಳಿದ್ರ ತುಲನಾ ಅಂತಂದ್ ಹೇಳಿದ್ರೆ ಕಂಪ್ಯಾರಿಸನ್ ಮಾಡೋದು. ದ ಕಂಪ್ಯಾರಿಸನ್ ಬಿಟ್ವೀನ್ ವುಮೆನ್ ಅಂಡ್ ಮೆನ್ ಅಂತಂದ್ ಹೇಳ್ತೀವಿ. ಕಂಪ್ಯಾರಿಸನ್ ಬಿಟ್ವೀನ್ ವುಮೆನ್ ಅಂಡ್ ಮೆನ್, ಅದೇನಂತಂದ್ ಹೇಳಿದ್ರೆ ಸ್ತ್ರೀ ಪುರುಷ ತುಲನಾ. ಸೊ ಇದನ್ನ ಯಾವಾಗ ಬರೀತಾರ ಅಂದ್ರ ಬ್ರಿಟಿಷ್ ಇದ್ದಾಗ ಬರೀತಾರ. ಈ ಬುಕ್ ಅನ್ನ ಬರೆದಂತಹ ವ್ಯಕ್ತಿ ಯಾರು ಅಂತ ಕೇಳಿದಾರ, ಯಾರಂತಂದ್ ಹೇಳಿದ್ರ ತಾರಾಬಾಯಿ ಶಿಂದೆ. ಯಾರು, ತಾರಾಬಾಯಿ ಶಿಂದೆ. 1882ರಲ್ಲಿ ಈ ಬುಕ್ ಅನ್ನ ಬರೀತಾರ. ಅದು ಯಾವ ಲ್ಯಾಂಗ್ವೇಜ್ ಅಲ್ಲಿ ಇತ್ತಂದ್ರ ಮರಾಠಿ ಲ್ಯಾಂಗ್ವೇಜ್ ಒಳಗಡೆ ಐತೆ. ಯಾವ ಲ್ಯಾಂಗ್ವೇಜ್ ಅಲ್ಲಿ, ಮರಾಠಿ ಲ್ಯಾಂಗ್ವೇಜ್ ಒಳಗಡೆ. ನೆಕ್ಸ್ಟ್ ನೋಡ್ರಿ, ಆರ್ಟಿಕಲ್ 60 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನ್ ಹೇಳತ್ತ, ಆರ್ಟಿಕಲ್ 60 ಏನ್ ಹೇಳತ್ತ ಅಂತಂದ್ ಹೇಳಿದ್ರ, ಸೊ ನೆನ್ಪಿಟ್ಕೊಳ್ರಿ, ಪ್ರಮಾಣ ವಚನದ ಬಗ್ಗೆ ಹೇಳತ್ತ. ಸೊ ಏನಂತ ಹೇಳತ್ತ, ಪ್ರಮಾಣ ವಚನ. ಯಾರ ಪ್ರಮಾಣ ವಚನ, ಆರ್ಟಿಕಲ್ 60 ನಿಯರ್ ಟು ಪ್ರೆಸಿಡೆಂಟ್ ಅಲ್ಲ. ಆರ್ಟಿಕಲ್ 52 ಏನಂದ್ರ ನಮಗೊಬ್ಬ ಪ್ರೆಸಿಡೆಂಟ್ ಬೇಕು ಅಂತಂದ್ ಹೇಳಿ, ರಾಷ್ಟ್ರಪತಿ ಅಂದ್ರ ಅವ್ರದ್ದು ಪ್ರಮಾಣ ವಚನ. ಆರ್ಟಿಕಲ್ 60 ರಾಷ್ಟ್ರಪತಿಗಳ ಪ್ರಮಾಣ ವಚನದ ಬಗ್ಗೆ ಹೇಳತ್ತ. ಪ್ರೈಮ್ ಮಿನಿಸ್ಟರ್ ಬರಂಗಿಲ್ಲ, ವೈಸ್ ಪ್ರೆಸಿಡೆಂಟ್ ಅಲ್ಲ, ಲೋಕಸಭಾ ಸ್ಪೀಕರ್ ಅಲ್ಲ. ಯಾರಂತಂದ್ ಹೇಳಿದ್ರ ಥರ್ಡ್ ಆಪ್ಷನ್, ಓತ್ ಆರ್ ಅಫಿರ್ಮೇಶನ್ ಬೈ ದ ಪ್ರೆಸಿಡೆಂಟ್ ಅಂತಂದ್ ಹೇಳಿ. ಸೊ ಓತ್ ಅಂತಂದ್ ಹೇಳಿದ್ರೆ ಪ್ರಮಾಣ ವಚನ. ಸೊ ಇದನ್ನ ಯಾರು ಬೋಧನೆ ಮಾಡ್ತಾರ ಅಂತಂದ್ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್, ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತಂದ್ ಹೇಳ್ತೀವಿ. ಅವ್ರ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ ಪ್ರಮಾಣ ವಚನವನ್ನ ಬೋಧಿಸ್ತಾರ. ಸೊ ಇವ್ರು ಇರ್ಲಿಲ್ಲ ಅಂತಂದ್ ಹೇಳಿದ್ರೆ ಸುಪ್ರೀಂ ಕೋರ್ಟಿನ ಹಿರಿಯ ನ್ಯಾಯಾಧೀಶರು, ನೆನ್ಪಿಟ್ಕೊಳ್ರಿ, ಸುಪ್ರೀಂ ಕೋರ್ಟಿನ ಹಿರಿಯ ನ್ಯಾಯಾಧೀಶರು ಏನಪ್ಪಾ ಅಂತಂದ್ ಹೇಳಿದ್ರ ಸೊ ಅದನ್ನ ಬೋಧನೆ ಮಾಡ್ಬೇಕಾಗತ್ತ. ಇಷ್ಟು ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೋಬೇಕು. ಅದಾದ ನಂತರ ಇನ್ನೊಂದೇನಂತಂದ್ ಹೇಳಿದ್ರ ನೆನ್ಪಿಟ್ಕೊಳ್ರಿ, ಸೊ ಇನ್ನೊಂದ್ ಬರುತ್ತ ಆರ್ಟಿಕಲ್ 61 ಅಂತಂದ್ ಹೇಳಿ. ಆರ್ಟಿಕಲ್ 61 ಏನ್ ಹೇಳತ್ತ ಅಂತಂದ್ ಹೇಳಿದ್ರ ಇಂಪೀಚ್ಮೆಂಟ್ ಅಂತಂದ್ ಹೇಳುತ್ತ, ಮಹಾಭಿಯೋಗ ಅಂತಂದ್ ಹೇಳಿ. ಮಹಾಭಿಯೋಗ ಅಂತಂದ್ ಹೇಳಿದ್ರ ಈಗ ರಾಷ್ಟ್ರಪತಿಯವರು ಸಂವಿಧಾನದ ವಿರುದ್ಧವಾಗಿ ಏನಾದ್ರು ಕೆಲಸ ಮಾಡ್ರು ಅಂತಂದ್ ಹೇಳಿದ್ರೆ ಅವ್ರನ್ನ ತೆಗೆದು ಹಾಕುವ ಒಂದು ಪ್ರೊಸೆಸ್ ಇರುತ್ತ, ಒಂದು ಕಾರ್ಯವಿಧಾನ ಇರುತ್ತ, ಅದು ಆರ್ಟಿಕಲ್ 61 ಹೇಳುತ್ತ. ಆಮೇಲೆ ರಾಷ್ಟ್ರಪತಿ ಆಗ್ಬೇಕಂತಂದ್ ಹೇಳಿದ್ರೆ ಎಷ್ಟು ವರ್ಷ ಇರ್ಬೇಕಾಗತ್ತ, 35 ವರ್ಷ. ಕನಿಷ್ಠ ಏನಂತಂದ್ ಹೇಳಿದ್ರ 35 ವರ್ಷ ಇರ್ಬೇಕಾಗ್ತೈತಿ. ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ, ಏನಂತಂದ್ ಬೈತಿ. ಸೊ ಸೆಂಟ್ರಲ್ ಹೈಲ್ಯಾಂಡ್ಸ್ ಆರ್ ಬೌಂಡೆಡ್ ಬೈ ಸಾತ್ಪುರ ರೇಂಜ್ ಆನ್ ದ ಡ್ಯಾಶ್ ಡ್ಯಾಶ್ ಅಂಡ್ ಅರಾವಳಿ ಆನ್ ದ ಡ್ಯಾಶ್ ಡ್ಯಾಶ್ ಅಂತಂದ್ ಹೇಳಿ. ಈಗ ಸೆಂಟ್ರಲ್ ಹೈಲ್ಯಾಂಡ್ಸ್ ಅಂತಂದ್ ಹೇಳಿ ಬರ್ತಾವ. ಎಸ್, ಇಲ್ಲಿ ನೋಡ್ರಿ, ನಾನು ಇವಾಗ ಡಯಾಗ್ರಾಮ್ ಹಾಕ್ತೀನಿ. ಜಿಯೋಗ್ರಫಿ ಫುಲ್ ಡೀಪ್ ಆಗಿ ಓದ್ಕೋಬೇಕಾಗತ್ತ ನೀವು. ಈಗ ಏನಪ್ಪಾ ಅಂತಂದ್ ಹೇಳಿದ್ರೆ ಇದು ನಮ್ ಇಂಡಿಯಾ. ಇಲ್ಲಿ ಏನಂತಂದ್ ಹೇಳಿದ್ರ ಈ ಕಡೆ ಏನಂತಂದ್ ಹೇಳಿದ್ರೆ ಅರಾವಳಿ ಬೆಟ್ಟಗಳು ಬರ್ತಾವ. ಸೊ ಅರಾವಳಿ ಬೆಟ್ಟಗಳಂತ ಕೊಟ್ಟಿದಾನ. ಸಾತ್ಪುರ ರೇಂಜ್ ಗಳೇನಂತಂದ್ ಹೇಳಿದ್ರೆ ಈ ಪ್ರದೇಶದಲ್ಲಿ ಬರ್ತಾವ. ಸಾತ್ಪುರ ರೇಂಜ್, ಸಾತ್ಪುರ ಬೆಟ್ಟಗಳು. ಇವಾಗ ಅವ್ನ್ ಏನ್ ಕೊಟ್ಟಿದಾನ, ಸರ್ ಸೆಂಟ್ರಲ್ ಹೈಲ್ಯಾಂಡ್ಸ್ ಅಂತಂದ್ ಹೇಳಿ. ಸೆಂಟ್ರಲ್ ಹೈಲ್ಯಾಂಡ್ಸ್ ಅಂತಂದ್ ಹೇಳಿದ್ರ ಮಧ್ಯದ ಎತ್ತರದ ಪ್ರದೇಶ ಅಂತಂದ್ ಹೇಳಿ. ಮಧ್ಯದ ಎತ್ತರದ ಪ್ರದೇಶ ಅಂತಂದ್ ಹೇಳಿದ್ರೆ ಇಲ್ಲಿ ಬರುತ್ತೆ. ಸೊ ನಮ್ಮ ದೇಶದಲ್ಲಿ ಏನಂತಂದ್ ಹೇಳಿದ್ರ ಈಗ ಮೇಲ್ಗಡೆ ಏನಂತಂದ್ ಹೇಳಿದ್ರೆ ನದಿ ಬಯಲು ಪ್ರದೇಶಗಳು ಬರ್ತಾವ. ಆಮೇಲೆ ಇಲ್ಲಿ ಸ್ವಲ್ಪ ಹೈಟ್ ಜಾಸ್ತಿ ಇರೋದ್ರಿಂದ ಅವುಗಳನ್ನ ನಾವು ಸೆಂಟ್ರಲ್ ಹೈಲ್ಯಾಂಡ್ಸ್ ಅಂತ ಕರಿತೀವಿ. ಇವೇನಂತಂದ್ ಹೇಳಿದ್ರ ಸೊ ಬೌಂಡೆಡ್ ಬೈ, ಇದೇನಂತಂದ್ ಹೇಳಿದ್ರೆ ಬೌಂಡೆಡ್ ಬೈ ಸಾತ್ಪುರ ರೇಂಜ್. ಯಾವ ಸೈಡು, ಸೌತ್ ಸೈಡ್ ಅಲ್ಲ, ದಕ್ಷಿಣಕ್ಕಿದು, ದಕ್ಷಿಣ ಸೈಡ್. ಅಂದ್ರೆ ಇಲ್ಲಿ ಏನ್ ಆನ್ಸರ್ ಬರ್ಬೇಕು, ದಕ್ಷಿಣಕ್ಕೆ ಅಂತಂದ್ ಹೇಳಿ, ಅಂದ್ರೆ ಸೌತ್ ಸೈಡ್ ಅಂತಂದ್ ಹೇಳಿ ಬರುತ್ತೆ. ಕರೆಕ್ಟ್, ಸೌತ್ ಸೈಡ್. ಅದಾದ ನಂತರ ಅರಾವಳಿ ರೇಂಜ್. ಅರಾವಳಿ ಏನಂತಂದ್ ಹೇಳಿದ್ರೆ ಈ ಕಡೆ ಇದಾವ. ಈ ಕಡೆ ಯಾವ ದಿಕ್ಕಾಗತ್ತ, ಇದು ಯಾವ ದಿಕ್ಕ ಅಂತಂದ್ ಹೇಳಿದ್ರೆ ವಾಯುವ್ಯ ಅಂತಂದ್ ಹೇಳ್ತೀವಿ. ಏನಂತಂದ್ ಹೇಳ್ತೀವಿ, ವಾಯುವ್ಯ ಅಂತಂದ್ ಹೇಳ್ತೀವಿ. ಅಂದ್ರೆ ನಾರ್ತ್
ಈಸ್ಟ್ ಅಂತಂದ ಹೇಳಿ. ಸೊ ನಾರ್ತ್ ಈಸ್ಟ್ ಸೌತ್ ವೆಸ್ಟ್ ಯಾವ್ದು ಬರುತ್ತೆ ನೋಡ್ರಿ. ವಾಯುವ್ಯ ಅಂತಂದ ಹೇಳಿದ್ರ ನಾರ್ತ್ ವೆಸ್ಟ್ ಅಂತಂದ ಹೇಳಿ ಬರುತ್ತೆ. ಸೊ ಆನ್ಸರ್ ಏನಂತಂದ ಹೇಳಿದ್ರ ಇಲ್ಲಿ ವಾಯುವ್ಯ ಅಂತಂದ ಹೇಳಿ ಬರ್ಬೇಕು. ಅಂದ್ರೆ ಸೆಂಟ್ರಲ್ ಹೈಲ್ಯಾಂಡ್ಸ್ ಏನಂತಂದ ಹೇಳಿದ್ರೆ ವಾಯುವ್ಯಕ್ಕೆ ಅರಾವಳಿ ಬೆಟ್ಟಗಳು, ದಕ್ಷಿಣಕ್ಕೆ ಏನಂತಂದ ಹೇಳಿದ್ರೆ ಸಾತ್ಪುರ ಬೆಟ್ಟಗಳನ್ನ ಬೌಂಡ್ರಿಯಾಗಿ ಹೊಂದಿದವು ಅಂತಂದ್ ಹೇಳಾಕಿದ್ರು. ಸೊ ಜಿಯೋಗ್ರಫಿ ಒಳಗಡೆ ಮ್ಯಾಪ್ ಮುಖಾಂತರ ಕೇಳಿದನ ಸ್ವಲ್ಪ ನೋಡ್ಕೊಂಡ್ ಇಟ್ಕೊಳ್ರಿ. ನಮ್ ಇಂಡಿಯಾ ಬಗ್ಗೆ ಕ್ಲಿಯರ್ ಆಗಿ ಗೊತ್ತಿರ್ಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಆರ್ ಬೆಂಚಸ್ ಆಫ್ ದ ಗುವಾಹಟಿ ಹೈಕೋರ್ಟ್. ಗುವಾಹಟಿ ಹೈಕೋರ್ಟ್ ಅಂತಂದೈತೆ. ಈ ಗುವಾಹಟಿ ಹೈಕೋರ್ಟ್ ಒಳಗಡೆ ಬೆಂಚಸ್ ಬರ್ತಾವ. ಸೊ ಅದರಲ್ಲಿ ಒಂದು ಗುವಾಹಟಿ ಬ್ರಾಂಚ್ ಅಂತಂದ್ ಹೇಳ್ತೀವಿ, ಇನ್ನೊಂದು ಅಗರ್ತಲಾ ಬ್ರಾಂಚ್ ಅಂತಂದ್ ಹೇಳ್ತೀವಿ. ಇದು ಕರೆಕ್ಟಾ ಏನ ಅಂತಂದ್ ಹೇಳಿ ನೋಡ್ಕೊ. ಸೊ ಇಲ್ಲಿ ಆನ್ಸರ್ ಏನಾಗತ್ತೆ ಅಂತಂದ್ ಹೇಳಿದ್ರೆ ಗುವಾಹಟಿ ಮೇನ್ ಬ್ರಾಂಚ್ ಆಗತ್ತೆ, ಇಲ್ಲಿ ಅಗರ್ತಲಾ ಬರಂಗಿಲ್ಲ. ಸೊ ಗುವಾಹಟಿ ಏನಂತಂದ್ ಹೇಳಿದ್ರೆ ಮೇನ್ ಬ್ರಾಂಚ್ ಆಗತ್ತ. ಈ ಗುವಾಹಟಿಗೆ ಏನಂತಂದ್ ಹೇಳಿದ್ರೆ ಮತ್ತೆ ಸಬ್ ಬ್ರಾಂಚ್ ಗಳು 3 ಬರ್ತಾವ. ಅದು ಯಾವ್ಯಾವಕ್ ಅಂತಂದ್ ಹೇಳಿದ್ರೆ ಕರೆಕ್ಟ್ ಆಗಿ ಬರ್ಕೊಡ್ರಿ. ಒಂದು ನಾಗಾಲ್ಯಾಂಡಕ್ಕೆ, ಒಂದು ನಾಗಾಲ್ಯಾಂಡ್ ರಾಜ್ಯ ಐತಲ್ಲ, ಈ ನಾಗಾಲ್ಯಾಂಡ್ ರಾಜ್ಯದಲ್ಲಿ ಒಂದು ಬೆಂಚ್ ಬರುತ್ತ, ಅದು ಕೊಹಿಮಾ ಒಳಗಡೆ. ಆಮೇಲೆ ಇದೇ ಹೈಕೋರ್ಟ್ ಇನ್ನೊಂದು ಬೆಂಚ್ ಬರುತ್ತ, ಅದು ಎಲ್ಲಿ ಅಂತಂದ ಹೇಳಿದ್ರ ಮಿಜೋರಾಂ ಒಳಗಡೆ ಎಲ್ಲಿ ಬರ್ತೈತಿ, ಅದ್ರದ್ದು ರಾಜಧಾನಿ ಐಜ್ವಾಲ್ ಒಳಗಡೆ. ಐಜ್ವಾಲ್ ಒಳಗಡೆ. ಆಮೇಲೆ ಇನ್ನೊಂದು ರಾಜ್ಯದ ಯಾವ್ದಂತಂದ ಹೇಳಿದ್ರ ಅರುಣಾಚಲ ಪ್ರದೇಶ, ಅದ್ರದ್ದು ಏನ್ಲಿ ಅಂತಂದ ಹೇಳಿದ್ರ ಈಟಾನಗರ್ ಒಳಗಡೆ. ಸೊ ಇವೆಲ್ಲ ಏನಂತಂದ್ ಹೇಳಿದ್ರ 3 ಬೆಂಚ್ಗಳು. ಯಾವ ಹೈಕೋರ್ಟ್ದು? ಗುವಾಹಟಿ ಹೈಕೋರ್ಟ್ದು. ಇಲ್ಲಿ ಅಗರ್ತಲಾ ಅಂತಂದ್ ಹೇಳಿ ಬರಂಗಿಲ್ಲ. ಸೊ ಗುವಾಹಟಿ ಮೇನ್ ಬ್ರಾಂಚ್, ಅದರಲ್ಲಿ ಸಬ್ ಬ್ರಾಂಚಸ್ ಯಾವ್ದಂತಂದ್ ಹೇಳಿದ್ರ ನಾಗಾಲ್ಯಾಂಡ್ ಕೋಹಿಮಾ, ಮಿಜೋರಾಂದ ಐಜ್ವಾಲ್, ಅದಾದ ನಂತರ ಅರುಣಾಚಲ ಪ್ರದೇಶದ ಈಟಾನಗರ್ ಅಂತಂದ್ ಹೇಳ್ತೀವಿ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಐತೆ ಅಂತ ಹೇಳಿದ್ರೆ ಹೌ ಮೆನಿ ಡಿಫ್ರೆಂಟ್ ಜೋನ್ಸ್ ಆರ್ ದೇರ್ ಇನ್ ದ ಕ್ಯಾಂಡಲ್ ಫ್ಲೇಮ್. ಈಗ ಕ್ಯಾಂಡಲ್ ಹಚ್ತಿರಲ್ಲ, ಈ ಕ್ಯಾಂಡಲ್ ಹಚ್ಚಿದ ತಕ್ಷಣ ಏನಪ್ಪಾ ಅಂತಂದ್ರೆ ಕ್ಯಾಂಡಲ್ ಉರಿಯೋಕ್ ಸ್ಟಾರ್ಟ್ ಆಗತ್ತೆ. ಸೊ ಇದರಲ್ಲಿ ಎಷ್ಟು ಪಾರ್ಟ್ಸ್ ಗಳಿದಾವ ಅದು ಬೆಂಕಿ ಉರಿಯುವಾಗ ಅಂತ ಕೇಳಿದ್ರೆ ಟೋಟಲ್ ಆಗಿ ಎಷ್ಟಂದ್ರೆ 3 ಇದಾವ. ಇಲ್ಲಿ ನೋಡ್ರಿ, ಇದು ಕ್ಯಾಂಡಲ್ ಫ್ಲೇಮ್ ಅಂತ ಬಂದಾಗ ಇಲ್ಲಿ ನೋಡ್ರಿ ಹೊರಗಡೆ ಒಂದು ಪಾರ್ಟ್ ಐತಲ್ಲ, ಇದನ್ನ ನಾವು ಔಟರ್ ಜೋನ್ ಅಂತ ಕರಿತೀವಿ. ಅದಾದ ನಂತರ ಇಲ್ಲಿ ನೋಡ್ರಿ ಫುಲ್ ರೆಡ್ಡಿಶ್ ಕಲರ್ ಅಂತ ಹೇಳಿ ಬರೈತಿ. ಇಲ್ಲಿ ನೋಡ್ರಿ, ಇಲ್ಲಿ ನಾ ಮಾರ್ಕ್ ಮಾಡಲ್ಲ, ಇಲ್ಲಿ ಇದು 2ನೇ ಪಾರ್ಟ್. ಆಮೇಲೆ ಇಲ್ಲಿ ನೋಡ್ರಿ ಮಿಡಲ್ ಏನಂತಂದ್ ಹೇಳಿದ್ರೆ ಎಲ್ಲೋ ತರ ಅಂತಂದಿತ್ತಲ್ಲ, ಇದು 3ನೇ ಪಾರ್ಟ್. ಟೋಟಲ್ ಆಗಿ ಏನಂತಂದ್ ಹೇಳಿದ್ರೆ 3 ಜೋನ್ಸ್ ಗಳು ಬರ್ತಾವ ಕ್ಯಾಂಡಲ್ ಇದ್ರೊಳಗಡೆ. ಅದನ್ನ ನೆನ್ಪಿಟ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ದೇರ್ ಆರ್ ಡ್ಯಾಶ್ ಮೇಜರ್ ಫ್ಯಾಕ್ಟರ್ಸ್ ದಟ್ ಕಂಟ್ರೋಲ್ ಕ್ಲೈಮೇಟ್ ಆಫ್ ಎನಿ ರೀಜನ್ ಅಂತಂದೇಳಿ. ಇವಾಗ ಕ್ಲೈಮೇಟ್ ಹೆಂಗ್ ಕಂಟ್ರೋಲ್ ಆಗತ್ತ, ಕ್ಲೈಮೇಟ್ ನ ಕಂಟ್ರೋಲ್ ಮಾಡುವಂತಹ ಮೇಜರ್ ಫ್ಯಾಕ್ಟರ್ಸ್ ಗಳು ಯಾವ್ಯಾವ ಅಂತಂದ್ ಹೇಳಿ ನಿಮ್ಗ ಕ್ವಶನ್ ನ ಕೇಳಿದ್ರ ಎಸ್ ಟೋಟಲ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರ 6 ಬರ್ತಾವ. ಟೋಟಲ್ ಆಗಿ ಎಷ್ಟೇನಂತಂದ ಹೇಳಿದ್ರ 6 ಬರ್ತಾವ. ಹವಾಮಾನವನ್ನ ನಿಯಂತ್ರಿಸುವ ಪ್ರಮುಖ ಅಂಶಗಳು ಮೇಜರ್ ಫ್ಯಾಕ್ಟರ್ಸ್ ಟೋಟಲ್ ಆಗಿ ಎಷ್ಟಂತಂದ ಹೇಳಿದ್ರ 6 ಅಂತಂದ್ ಹೇಳಿ ಬರ್ತಾವ. ಅವು ಯಾವ್ಯಾವ ಅಂತಂದ್ ಹೇಳಿ ಹೇಳ್ತೀನಿ ನೋಡ್ರಿ. ಒಂದೇನಪ್ಪಾ ಅಂತಂದ್ರೆ ಕನ್ನಡದಾಗ ಹೇಳಿರ್ತೀನಿ ಇವಾಗ, ಅಕ್ಷಾಂಶಗಳು. ನೀವು ಯಾವ ಅಕ್ಷಾಂಶದಲ್ಲಿ ಆ ದೇಶ ಐತಿ ಅಂತಂದೇಳಿ. ಆಮೇಲೆ ಎತ್ತರ, ಸೊ ಅದು ಸಮುದ್ರದಿಂದ ಎಷ್ಟು ಎತ್ತರದಲ್ಲಿ ಐತಿ ಅಂತಂದ ಹೇಳಿ. 3ನೇದು ಏನಂತಂದ ಹೇಳಿದ್ರೆ ಪ್ರೆಷರ್ ಅಂತಂದ ಹೇಳ್ತೀವಿ, ಒತ್ತಡ. ಸೊ ಪ್ರೆಷರ್ ಎಷ್ಟಿರುತ್ತ ಆ ಪ್ರದೇಶದ್ದು ಅಂತಂದೇಳಿ. ಅದಾದ ನಂತರ ನೆಕ್ಸ್ಟ್ ಫೋರ್ತ್ ಒನ್ ಏನಂತಂದ ಹೇಳಿದ್ರೆ ಗಾಳಿ ವ್ಯವಸ್ಥೆ, ಯಾವ ರೀತಿಯಾಗಿರುವಂತಹ ಗಾಳಿಗಳಿದಾವ, ಕನ್ವೆಕ್ಷನಲ್ ಅಂದ್ರೆ ಈ ತರ ಬರ್ತಾವ. ನಾನು ಅಂದ್ರೆ ಜಿಯೋಗ್ರಫಿ ಸ್ವಲ್ಪ ಡೀಪ್ ಆಗಿ ನೋಡ್ಕೋಬೇಕು. ನೆಕ್ಸ್ಟ್ ನೋಡ್ರಿ 5 ಏನಂತಂದ ಹೇಳಿದ್ರೆ ಸಮುದ್ರದಿಂದ ಎಷ್ಟು ದೂರ ಐತಿ ಅಂತಂದೇಳಿ, ಸಮುದ್ರದಿಂದ ಎಷ್ಟು ದೂರ ಐತಿ. 6th ಒನ್ ಏನಪ್ಪಾ ಅಂತಂದ ಹೇಳಿದ್ರ ಓಷಿಯನ್ ಕರೆಂಟ್ಸ್ ಬಗ್ಗೆ, ಸಾಗರ ಪ್ರವಾಹಗಳ ಬಗ್ಗೆ. ಟೋಟಲ್ ಆಗಿ ಏನಂತಂದ ಹೇಳಿದ್ರೆ ಈ 6 ಫ್ಯಾಕ್ಟರ್ಸ್ ಗಳು ಬಾಳ್ ಅಂದ್ರ ಬಾಳ್ ಇಂಪಾರ್ಟೆಂಟ್ ಆಗ್ತಾವ ಕ್ಲೈಮೇಟ್ ಮೇಲೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. in the context of the development of Indian defense system ಬಗ್ಗೆ, ಸೊ ಅದರಲ್ಲಿ ವಾಟ್ ಈಸ್ ಶಂಕುಶ್ which was in the news of 2023. ಸೊ 2023 ಇಂಡಿಯನ್ ಡಿಫೆನ್ಸ್ ಅಂತ ಬಂದಾಗ ಶಂಕುಶ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರ ತುಂಬಾ ನ್ಯೂಸ್ ಅಲ್ಲಿ ಇತ್ತು. ಆ ಶಂಕುಶ್ ಅನ್ನೋದು ಏನಂತಂದ್ ಕೇಳಿದಾರ. ಅದೊಂದ್ ಏನಂತಂದ್ ಹೇಳಿದ್ರ ಜಲಾಂತರಗಾಮಿ ಸಬ್ ಮರೀನ್ ಅಂತಂದ್ ಹೇಳ್ತೀವಿ. ಏನಂತಂದ್ ಹೇಳ್ತೀವಿ? ಸಬ್ ಮರೀನ್ ಅಂತಂದ್ ಹೇಳ್ತೀವಿ. ಇದು ಯಾವ ವರ್ಗಕ್ಕ ಸೇರತ್ತಂತಂದ್ ಹೇಳಿದ್ರ ಶಿಶಿಕುಮಾರ್ ವರ್ಗಕ್ಕೆ. ಸೊ ಯಾವ ವರ್ಗಕ್ಕ? ಶಿಶುಕುಮಾರ್ ವರ್ಗಕ್ಕೆ ಏನಂತಂದ್ ಹೇಳಿದ್ರೆ ಸೇರುವಂತಹ ಒಂದು ಸಬ್ ಮರೀನ್. ಅದ್ರ ಹೆಸರು ಏನಂತಂದ್ ಹೇಳಿದ್ರ ಶಂಕುಶ್, INS ಶಂಕುಶ್ ಅಂತಂದ್ ಹೇಳ್ತೀವಿ. INS ಶಂಕುಶ್ ಇದೊಂದು ಜಲಾಂತರಗಾಮಿ ನೌಕೆ, ಸಬ್ ಮರೀನ್ ಅಂತಂದ್ ಹೇಳಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಕೆಲವೊಂದು ಇಂಪಾರ್ಟೆಂಟ್ ಥಿಂಗ್ಸ್ ಗಳು ಬರ್ತಾವ. ಈಗ ಇಂಡಿಯನ್ ನೇವಿ ಒಳಗಡೆ ಸೊ ಹಲವಾರು ಏನಂತಂದ್ ಹೇಳಿದ್ರ
ಯುದ್ಧ ನೌಕೆಗಳು ಬರ್ತಾವ. ಅದಾದ ನಂತರ ಯುದ್ಧ ವಿಮಾನಗಳನ್ನ ಹೊತ್ತೊಯ್ಯುವ ನೌಕೆಗಳಂತಂದ್ ಹೇಳಿ ಬರ್ತಾವ. ಅದಾದ ನಂತರ ಫೈಟರ್ ಬರ್ತಾವ. ಆಮೇಲೆ ನೆಕ್ಸ್ಟ್ ತುಂಬಾ ಡಿಫ್ರೆಂಟ್ ಇದಾವ. ಇವಾಗ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋದ್ ಬೇಡ. ಸೊ ಅದರಲ್ಲಿ ಯುದ್ಧ ವಿಮಾನಗಳನ್ನ ಹೊತ್ತೊಯ್ಯುವಂತಹ ನೌಕೆಗಳು ಬರ್ತಾವ. ಅದು ನಮ್ಮಲ್ಲಿ ಯಾವ್ಯಾವ ಅಂತಂದ್ರೆ ಒಂದು INS ವಿಕ್ರಮಾದಿತ್ಯ ಅಂತಂದ್ ಹೇಳ್ತೀವಿ. ಇನ್ನೊಂದ್ ಏನಂತಂದ್ರೆ INS ವಿಕ್ರಾಂತ್ ಅಂತಂದ್ ಹೇಳ್ತೀವಿ. ಇವು ಎರಡು ಏನಂತಂದ್ರೆ ಕ್ವಶನ್ಸ್ ಗಳನ್ನ ಅವಾಗ ಕೇಳಿದ್ರ ನೆನ್ಪಿಟ್ಕೊಟ್ರಿ. ಸೊ ಇಲ್ಲಿ ನೋಡ್ರಿ, ನ್ಯಾರೋ ಮನಿ ಅಂತಂದ್ ಹೇಳಿ ಬರುತ್ತೆ. ವಿಚ್ ಟೈಪ್ ಆಫ್ ಮನಿ ಇಸ್ ಕಾಲ್ಡ್ ನ್ಯಾರೋ ಮನಿ ಅಂತಂದ್ ಹೇಳಿ. ಸೊ ಈಗ ಮನಿ ಒಳಗಡೆ ಟೈಪ್ಸ್ ಮಾಡ್ತಾರೆ, M1 M2 M3 M4 ಅಂತಂದ್ ಹೇಳಿ. ಇದರಲ್ಲಿ ನಾನು ಇವಾಗ ನ್ಯಾರೋ ಮನಿ ಅಂತಂದ್ ಹೇಳಿದ್ರೆ ಅಷ್ಟೇ ಹೇಳ್ತೀನಿ. M1 ಪ್ಲಸ್ M2 ಅನ್ನ ಏನಂತ ಕರಿತೀವಿ ಅಂದ್ರ ನ್ಯಾರೋ ಮನಿ ಅಂತ ಕರಿತೀವಿ. M1 ಅಂತಂದ್ ಹೇಳಿದ್ರೆ ಇದ್ರಲ್ಲಿ ಏನೇನ್ ಬರ್ತಾವ, ಸಾರ್ವಜನಿಕರ ಬಳಿ ಇರುವಂತಹ ಎಲ್ಲಾ ಕರೆನ್ಸಿ, ನಮ್ಮ ಹತ್ರ ಈಗ ಸಾರ್ವಜನಿಕರು ಏನಿದೇವಲ್ಲ, ಸೊ ನಮ್ಮ ಹತ್ರ ಇರುವಂತ ಎಲ್ಲಾ ಕರೆನ್ಸಿ, ಎಲ್ಲಾ ದುಡ್ಡನ್ನ ಏನಂತಂದ್ ಹೇಳಿದ್ರೆ M1 ಅಂತ ಕರಿತೀವಿ. ಸೊ ಅದ್ರ ಜೊತೆಗೆ ಈಗ ಬೇಡಿಕೆ ಠೇವಣಿಗಳು, ನಾವು ಠೇವಣಿಗಳನ್ನ ಇಟ್ಟಿರ್ತೀವಲ್ಲ, ಹೋಗಿ ಡೆಪಾಸಿಟ್ ಇಟ್ಟಿರ್ತೀವಲ್ಲ, ಸೊ ಅದು ಠೇವಣಿಗಳು ಕೂಡ M1 ಅಲ್ಲಿ ಬರ್ತಾವ. ಆಮೇಲೆ RBI ಅಲ್ಲಿ ಇರುವಂತಹ ಠೇವಣಿಗಳು ಕೂಡ ಏನಂತಂದ ಹೇಳಿದ್ರೆ ಇದ್ರಲ್ಲೇ ಬರ್ತವೆ M1 ಅಲ್ಲಿ. ಅದಾದ ನಂತರ M2 ಅಂತಂದ ಹೇಳಿದ್ರೆ ಅಂಚೆ ಕಚೇರಿ ಒಳಗಡೆ ನಾವು ಇಟ್ಟಿರ್ತೀವಲ್ಲ ದುಡ್ಡನ್ನ, ಸೊ ಆ ದುಡ್ಡು. ಸೊ M1 ಪ್ಲಸ್ M2 ಅನ್ನ ನಾವು ಏನಂತ ಕರಿತೀವಿ ಅಂದ್ರ ನ್ಯಾರೋ ಮನಿ ಅಂತಂದ ಹೇಳಿ ಕರಿತೀವಿ. ಇಷ್ಟ ನೆನ್ಪಿಟ್ಕೊಡ್ರಿ. ಇದಕ್ಕಿಂತ ಈಗ ನ್ಯಾರೋ ಮನಿ ಅಂದ್ರೆ ಏನು ಸರ್? ಇವಾಗ M1 M2 ಹೇಳ್ರಿ, ನ್ಯಾರೋ ಮನಿ ಅಂದ್ರೆ ಅಂತಂದ್ ಹೇಳಿದ್ರ ಸಿಂಪಲ್ ಆಗಿ ಏನಂತಂದ್ ಹೇಳಿದ್ರ ಹಣದ ವಹಿವಾಟು. ಈಗ ನಾವೇನಂತಂದ್ ಹೇಳಿದ್ರೆ ಹಣದ ವಹಿವಾಟು, ಒಬ್ರಿಂದ ಒಬ್ರಿಗೆ ಕೊಡೋದು, ಸೊ ಅಥವಾ ಏನಾದ್ರೂ ಖರೀದಿ ಮಾಡೋದು ಅಂತ ಹೇಳ್ತೀವಲ್ಲ, ಹಣದ ವಹಿವಾಟು. ಸೊ ಅದೇನಂತಂದ್ ಹೇಳಿದ್ರೆ ಸುಲಭವಾಗಿ ಆಗುವಂತದ್ದು. ಸೊ ನ್ಯಾರೋ ಮನಿ ಅಂತಂದ್ ಹೇಳಿದ್ರೆ ಹಣದ ವಹಿವಾಟು ಸುಲಭವಾಗಿ ಆಗುವಂತದ್ದು. ಸೊ ಅದಕ್ಕೆ ಸಾರ್ವಜನಿಕರ ಕರೆನ್ಸಿ ಸುಲಭವಾಗಿ ಆಗುತ್ತೆ. ಅಂಚೆ ಕಚೇರಿಯಲ್ಲಿ ಸೊ ಬೇಡಿಕೆ ಠೇವಣಿಗಳಂತ ಬರ್ತಾವ ಅವುಗಳು. ಸೊ ಇವೆಲ್ಲ ಏನಂತಂದ್ ಹೇಳಿದ್ರೆ ನ್ಯಾರೋ ಮನಿ ಅಂತಂದ್ ಹೇಳ್ತೀವಿ. ಸೇಮ್ ಅದೇ ತರ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನೈತೆ. ಇನ್ February 2023, Election Commission of India launched Mission 300 ಅಂತಂದಡಿ ಮೈ ವೋಟ್ ಮೈ ವ್ಯಾಲೆಂಟೈನ್ ಅಂತಂದಡಿ. ಸೊ ಮೈ ವೋಟ್ ಮೈ ವ್ಯಾಲೆಂಟೈನ್ ಅಂತಂದ ಹೇಳಿ ಮಿಷನ್ 300 ಅಂತಂದ ಹೇಳಿ ಒಂದು ಲಾಂಚ್ ಮಾಡ್ತಾರೆ ಕಮಿಷನ್ ಅನ್ನ, ಇಲೆಕ್ಷನ್ ಕಮಿಷನ್ ದವರು. ಸೊ ಅದು ಏನು ಅಂತಂದ ಹೇಳಿ, ಅದು ಎಲ್ಲಿ ಸೊ ಅದೇನ್ ಕೇಳಿದಾರೆ ಅಂತಂದ ಹೇಳಿದ್ರೆ ಯಾವ ರಾಜ್ಯದಲ್ಲಿ ಅಂತಂದ ಹೇಳಿ ಕ್ವಶನ್ ಕೇಳಿದಾರೆ. ಯಾವ ರಾಜ್ಯದಲ್ಲಿ ಅಂತಂದ್ರೆ ಮೇಘಾಲಯದೊಳಗಡೆ. ಎಲ್ಲಿಪ್ಪಾ ಅಂತಂದ್ರೆ ಮೇಘಾಲಯದೊಳಗಡೆ ಇದನ್ನ ಸ್ಟಾರ್ಟ್ ಮಾಡ್ತಾರ. ನೆಕ್ಸ್ಟ್ ನೋಡ್ರಿ, ಇಲೆಕ್ಷನ್ ಕಮಿಷನ್ ಏನಂತಂದ ಹೇಳಿದ್ರೆ ಸೊ ಇಲ್ಲಿ ಕಮಿಷನರ್ಸ್ ಗಳು ಬರ್ತಾರೆ. ನಮ್ಮ ದೇಶಕ್ಕೊಂದು ಇಲೆಕ್ಷನ್ ಕಮಿಷನ್ ಬೇಕು ಅಂತಂದ ಹೇಳಿ ಆರ್ಟಿಕಲ್ 324 ಹೇಳುತ್ತ. ಇದ್ರ ಪ್ರಕಾರ ಇಲೆಕ್ಷನ್ ಕಮಿಷನ್ ಅಲ್ಲಿ ಟೋಟಲ್ ಆಗಿ 3 ಜನ ಕಮಿಷನರ್ಸ್ ಇರ್ತಾರ. ಸೊ ಇಲೆಕ್ಷನ್ ಮೇನ್ ಕಮಿಷನರ್ ಒಬ್ಬ, ಆಮೇಲೆ ಇನ್ನಿಬ್ರು ಕಮಿಷನರ್ ಗಳು ಇರ್ತಾರ. ಈಗ ಅವ್ರು ಯಾರಿದಾರ ಅಂತಂದ ಹೇಳಿ ನನ್ ಕಮೆಂಟ್ ಹಾಕ್ರಿ. ಅದ್ರ ಜೊತೆಗೆ ಈ ಇಲೆಕ್ಷನ್ ಕಮಿಷನರ್ಸ್ ಗಳನ್ನ ಯಾರ್ ನೇಮಕ ಮಾಡ್ತಾರ ಅಂತಂದ ಹೇಳಿದ್ರ ರಾಷ್ಟ್ರಪತಿಯವರು ಇಲೆಕ್ಷನ್ ಕಮಿಷನರ್ಸ್ ಗಳನ್ನ ನೇಮಕ ಮಾಡ್ತಾರ. ಇಷ್ಟ ಏನಂತಂದ ಹೇಳಿದ್ರ ನೀವು ನೆನ್ಪಿಟ್ಕೋಬೇಕು. ಇವಾಗ ಮುಖ್ಯ ಚುನಾವಣಾ ಆಯುಕ್ತರು ಸೊ ಯಾರಿದಾರ ಅಂತಂದೇಳಿ ನೀವು ನನಗ ಕಮೆಂಟ್ ಅನ್ನ ಹಾಕ್ಬೇಕು. ಸೇಮ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನೈತಿ. ಸೊ ಇನ್ 1981 ಸೆನ್ಸಸ್ ಆಫ್ ಇಂಡಿಯಾ, ಸೊ 1981 ಒಳಗಡೆ ಜನಗಣತಿ ನಡೆಯುತ್ತಲ್ಲ, ಅದು ಕುಡ್ ನಾಟ್ ಬಿ ಕಂಡಕ್ಟೆಡ್ ಇನ್ ವಿಚ್ ಆಫ್ ದ ಫಾಲೋವಿಂಗ್ ಇಂಡಿಯನ್ ಸ್ಟೇಟ್. 1981 ಒಳಗಡೆ ಜನಗಣತಿ ನಡೆದೈತೆ. ಆ ಜನಗಣತಿ ಒಳಗಡೆ ಯಾವ ರಾಜ್ಯದಲ್ಲಿ ನಡೆದಿಲ್ಲ ಅಂತಂದೇಳಿ ಕ್ವಶನ್ ಅನ್ನ ಕೇಳಿದ್ರೆ, ಸೊ ಯಾವ ರಾಜ್ಯದಲ್ಲಿ ಅಂತಂದ್ರೆ ಅಸ್ಸಾಂ ಒಳಗಡೆ. ಇದು ಯಾಕಂತಂದ ಹೇಳಿದ್ರೆ ಎಷ್ಟು ಹಿಂದಿನ ಕ್ವಶನ್ಸ್ ಗಳನ್ನ ಡೀಪ್ ಆಗಿ BSF ಅಲ್ಲಿ ಕೇಳ್ತಿದಾರ ಅಂತಂದೇಳಿ. ಅಂದ್ರೆ ನಾವು ಸ್ಟ್ಯಾಟಿಕ್ GK ನ ಸ್ವಲ್ಪ ಜಾಸ್ತಿ ನೋಡ್ಕೋಬೇಕು. ಸೊ 1981 ಒಳಗಡೆ ಜನಗಣತಿ ನಡೀತಿರುತ್ತೆ. 1981 ಒಳಗಡೆ ಜನಗಣತಿ ನಡೆದಾಗ ಅಲ್ಲಿ ಏನಪ್ಪಾ ಅಂತಂದ ಹೇಳಿದ್ರ ಅಸ್ಸಾಂ ರಾಜ್ಯದಲ್ಲಿ ಜನಗಣತಿ ನಡೆಯಂಗಿಲ್ಲ. ಅಸ್ಸಾಂ ರಾಜ್ಯದಲ್ಲಿ ಏನಂತಂದ ಹೇಳಿದ್ರೆ ಜನಗಣತಿ ನಡೆಯಂಗಿಲ್ಲ. ಅದನ್ನ ಬಿಟ್ಟ ಎಲ್ಲಾ ಕಡೆಗೆ ಏನಂತಂದ ಹೇಳಿದ್ರೆ ಜನಗಣತಿ ನಡೀತಿತ್ತ. ಯಾಕಂತಂದ ಹೇಳಿದ್ರ ಆ ಟೈಮಲ್ಲಿ ಅಸ್ಸಾಂ ಚಳುವಳಿ ಅಂತಂದ ಹೇಳಿ ಒಂದು ಚಳುವಳಿ ನಡೀತಾ ಇರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾನ್ ಶೆಡ್ಯೂಲ್ಡ್ ಲ್ಯಾಂಗ್ವೇಜ್ ಇನ್ ಇಂಡಿಯಾ ಅಂತಂದ ಹೇಳಿ ಕೇಳಿದಾರೆ. ನಾನ್ ಶೆಡ್ಯೂಲ್ಡ್ ಲ್ಯಾಂಗ್ವೇಜ್ ಇನ್ ಇಂಡಿಯಾ, ಪರಿಶಿಷ್ಟವಲ್ಲದ ಭಾಷೆ ಯಾವುದು ಅಂತಂದೇಳಿ. ಸೊ ಇದ್ರೊಳಗಡೆ ನೋಡಿದಾಗ ಯಾವ್ದು ಅಂತಂದ ಹೇಳಿದ್ರೆ ತುಳು ಅಂತಂದ ಹೇಳ್ತೀವಿ. ಇದೇನಪ್ಪಾ ಅಂತಂದ ಹೇಳಿದ್ರೆ ಈಗ ನಾವು ಏನ್ ಮಾಡ್ತೀವಿ ಅಂತಂದ ಹೇಳಿದ್ರೆ ಅನುಸೂಚಿ 8 ನೆನ್ಪಿಟ್ಕೊಳ್ರಿ. ಅನುಸೂಚಿ 8 ಏನ್ ಮಾಡ್ತೀವಿ ಅಂತಂದ್ರೆ 22 ಭಾಷೆಗಳು ಬರ್ತಾವ. ಸೊ ಟೋಟಲ್ ಆಗಿ ಎಷ್ಟು ಬರ್ತಾವ ಅಂತಂದ್ರೆ 22 ಭಾಷೆಗಳು ಬರ್ತಾವ. ಸೊ ಅದ್ರೊಳಗಡೆ 21ನೇ ಭಾಷೆಯಾಗಿ ಯಾವ್ದನ್ನ ಸೇರಿಸ್ತಾರ ಅಂತಂದ್ರೆ ಸಿಂಧಿ ಭಾಷೆಯನ್ನ ಸೇರಿಸ್ತಾರ. ಅದಾದ ನಂತರ ನೆಕ್ಸ್ಟ್
ನೆಕ್ಸ್ಟ್ ಏನ್ ಮಾಡ್ತಾರಂದ್ರ ಒಂದ್ ತಿದ್ದುಪಡಿ ಮಾಡಿ ಸೊ 22, 23 ಎಸ್ ನೋಡ್ರಿ ಕ್ಲಿಯರ್ ಆಗಿ ಹೇಳ್ಬಿಡ್ತೇನೆ ನೋಡ್ರಿ ಈ ಭಾಷೆಗಳ ಬಗ್ಗೆ. 8ನೇ ಅನುಸೂಚಿ ಮುಗ್ದ್ ಹೋಗ್ಬಿಡತ್ತೆ, ಮತ್ ಓದೋದ ಬೇಡ. ಈ 8ನೇ ಅನುಸೂಚಿಯನ್ನ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಮೂಲ ಪಟ್ಟಿಯಲ್ಲಿ ಏನಂತಂದ ಹೇಳಿದ್ರೆ ಟೋಟಲ್ ಆಗಿ 14 ಆಫಿಷಿಯಲ್ ಲ್ಯಾಂಗ್ವೇಜಸ್ ಗಳು ಇರ್ತಾವ. ಸೊ 14 ಏನಂತಂದ ಹೇಳಿದ್ರೆ ಆಫಿಷಿಯಲ್ ಲ್ಯಾಂಗ್ವೇಜಸ್ ಗಳು ಇರ್ತಾವ. ಅದು ತುಂಬಾ ಇಂಪಾರ್ಟೆಂಟ್. ಮೊದಲು ಮೇನ್ ವೇಳಾಪಟ್ಟಿ ಅಂತ ಹೇಳ್ತೀವಲ್ಲ, ಮೂಲ ವೇಳಾಪಟ್ಟಿ. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ 21ನೇ ತಿದ್ದುಪಡಿ ಮಾಡ್ತಾರೆ. 21ನೇ ತಿದ್ದುಪಡಿ ಮಾಡಿ 15ನೇ ಲ್ಯಾಂಗ್ವೇಜ್ ಆಗಿ ಏನಂತಂದ ಹೇಳಿದ್ರೆ ಸಿಂಧಿ ಭಾಷೆಯನ್ನ ಸ್ಟಾರ್ಟ್ ಮಾಡ್ತಾರ. ಅದಾದ ನಂತರ ನೆಕ್ಸ್ಟ್ 71ನೇ ತಿದ್ದುಪಡಿ ಮಾಡಿ ನೆಕ್ಸ್ಟ್ ಯಾವ ಭಾಷೆಗಳನ್ನಂತಂದ ಹೇಳಿದ್ರೆ ಕೊಂಕಣಿ ಭಾಷೆ ಒಂದು, ಅದಾದ ನಂತರ ಮಣಿಪುರಿ ಭಾಷೆ, ಆಮೇಲೆ ಇನ್ನೊಂದ್ ಯಾವ್ದಂತಂದ ಹೇಳಿದ್ರೆ ನೇಪಾಳಿ ಭಾಷೆ. ಈ ಭಾಷೆಗಳನ್ನ ಆಡ್ ಮಾಡ್ತಾರ. ಅಂದ್ರೆ ಇಲ್ಲಿ ಏನಾಗತ್ತ 16, 17, 18 ಆಯ್ತು. ಆಮೇಲೆ ನೆಕ್ಸ್ಟ್ ನೋಡ್ರಿ 92ನೇ ತಿದ್ದುಪಡಿ ಮಾಡಿ ರೀಸೆಂಟ್ ಆಗಿ ಬೋಡೋ, ಅದಾದ ನಂತರ ಇನ್ನೊಂದ್ ಯಾವ್ದಂದ್ರ ಡೋಗ್ರಿ, ಆಮೇಲೆ ನೆಕ್ಸ್ಟ್ ಇನ್ನೊಂದು ಮೈಥಿಲಿ, ಅದಾದ ನಂತರ ಸಂತಾಲಿ ಅಂತಂದೇಳಿ ಟೋಟಲ್ ಆಗಿ 4 ಭಾಷೆಗಳನ್ನ 92ನೇ ತಿದ್ದುಪಡಿ ಮಾಡಿ ಹಾಕ್ತಾರ. ಅವಾಗ ಟೋಟಲ್ ಲ್ಯಾಂಗ್ವೇಜ್ ಎಷ್ಟಾಗ್ತಾವ ಅಂದ್ರೆ ಆಫಿಷಿಯಲ್ ಲ್ಯಾಂಗ್ವೇಜ್ 8ನೇ ಅನುಸೂಚಿಯಲ್ಲಿ 22 ಆಗ್ತಾವ. ಇದನ್ನ ಒಂದ್ ಕಡೆ ಸೈಡ್ಗ ಬರ್ದಿಟ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಲ್ಲಿ ಏನ್ ಕೊಡಿದೆ ಅಂತಂದ ಹೇಳಿದ್ರೆ ಟಾಪ್ 500 ಗ್ಲೋಬಲ್ ಸೂಪರ್ ಕಂಪ್ಯೂಟರ್ಸ್ ಇದಾವ. ಅದ್ರೊಳಗಡೆ 75th ರ್ಯಾಂಕಿಂಗ್ ಬರುತ್ತೆ. ಸೊ ಆ 75th ರ್ಯಾಂಕಿಂಗ್ ಸೂಪರ್ ಕಂಪ್ಯೂಟರ್ ಯಾವ್ದು ಇಂಡಿಯಾದ್ದು ಅಂತಂದ ಹೇಳಿ ಕ್ವಶನ್ ಕೇಳಿದ್ರ ಯಾವ್ದಂತಂದ ಹೇಳಿದ್ರ ಐರಾವತ ಅಂತಂದ ಹೇಳ್ತೀವಿ. ಯಾವ್ದಂತಂದ ಹೇಳ್ತೀವಿ? ಐರಾವತ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಪ್ರತ್ಯೂಷ್ ಅಂತಂದ ಹೇಳ್ತೀವಿ. ಆಮೇಲೆ ಇನ್ನೊಂದು ಮಿಹಿರ್ ಅಂತಂದ ಐತೆ. ಪ್ರತ್ಯೂಷ್ ಮತ್ತು ಮಿಹಿರ್ ಏನಪ್ಪಾ ಅಂತಂದ ಹೇಳಿದ್ರ ಇವು ಕಂಪ್ಯೂಟರ್ಗಳೇ, ಬಟ್ ಅದ್ರ ಇವುಗಳು ಹವಾಮಾನ ಮುನ್ಸೂಚನೆ ತುಂಬಾ ಇಂಪಾರ್ಟೆಂಟ್. ಹವಾಮಾನ ಮುನ್ಸೂಚನೆಯನ್ನ ಅಂದ್ರ ಹವಾಮಾನ ಮುನ್ಸೂಚನೆಗೆ ಬಳಸುವಂತಹ ಉನ್ನತ ಕಾರ್ಯಕ್ಷಮತೆಯುಳ್ಳ ಕಂಪ್ಯೂಟರ್ಗಳಾಗಿದಾವ. ಯಾವ? ಪ್ರತ್ಯೂಷ್ ಮತ್ತು ಮಿಹಿರ್ ಅಂತಂದ ಹೇಳ್ತೀವಿ. ಅದಾದ ನಂತರ ಇನ್ನೊಂದು ಬರುತ್ತೆ ಪರಮಸಿದ್ಧಿ ಅಂತಂದ ಹೇಳ್ತೀವಲ್ಲ. ಪರಮಸಿದ್ಧಿ ಅನ್ನೋದು ಕೂಡ ಏನಂತಂದ ಹೇಳಿದ್ರೆ ಒಂದು ಭಾರತೀಯ AI ಸೂಪರ್ ಕಂಪ್ಯೂಟರ್. ಸೊ ಪರಮಸಿದ್ಧಿ ಅಂತಂದ ಹೇಳಿ, ಬಟ್ ಅದ್ರ ರೀಸೆಂಟ್ ಆಗಿ ಏನಂತಂದ ಹೇಳಿದ್ರೆ 2023ರಲ್ಲಿ ಸೊ 500 ಗ್ಲೋಬಲ್ ಸೂಪರ್ ಕಂಪ್ಯೂಟರ್ಸ್ ಅಲ್ಲಿ ಐರಾವತ ಅಂತಂದ ಹೇಳಿ ಒಂದ್ ಸೇರೈತೆ. ಎಸ್ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಆಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ದ ಸ್ಟೇಟ್ ಗೋವಾ ಅಂತ ಕೇಳಿದ್ರ ಸೊ ಗೋವಾದ ಆಫಿಷಿಯಲ್ ಲ್ಯಾಂಗ್ವೇಜ್ ಯಾವ್ದಂತಂದ ಹೇಳಿದ್ರೆ ಕೊಂಕಣಿ ಅಂತಂದ ಹೇಳ್ತೀವಿ. ಯಾವ್ದಂತಂದ ಹೇಳ್ತೀವಿ? ಕೊಂಕಣಿ ಅಂತಂದ ಹೇಳ್ತೀವಿ. ತುಂಬಾ ಇಂಪಾರ್ಟೆಂಟ್. 1987ರ ಅಧಿಕೃತ ಭಾಷಾ ಕಾಯ್ದೆ ಅಂತಂದೇಳಿ, ಅಧಿಕೃತ ಭಾಷಾ ಕಾಯ್ದೆ ಪ್ರಕಾರ ಗೋವಾ, ದಿಯು ಮತ್ತು ದಮನ್ಗಳಲ್ಲಿ ಗೋವಾ, ದಿಯು, ದಮನ್ಗಳಲ್ಲಿ ಕೊಂಕಣಿಯನ್ನ ಏನಪ್ಪಾ ಅಂತಂದ ಹೇಳಿದ್ರ ಅಧಿಕೃತ ಭಾಷೆಯನ್ನಾಗಿ ಮಾಡಿದಾರ. ಎಸ್ ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಮೆನ್ಷನ್ಡ್ ಪಾರ್ಟ್ 3 ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪಾರ್ಟ್ 3 ಒಳಗಡೆ ಏನ್ ಬರ್ತಾವ ಅಂತ ಹೇಳಿದ್ರ ಫಂಡಮೆಂಟಲ್ ರೈಟ್ಸ್ ಬರ್ತಾವ, ಮೂಲಭೂತ ಹಕ್ಕುಗಳು ಬರ್ತಾವ. ಅವು ಎಲ್ಲಿಂದ ಎಲ್ಲಿವರೆಗೂ ಅಂದ್ರೆ ಆರ್ಟಿಕಲ್ 12ರಿಂದ ಹಿಡ್ಕೊಂಡು ಆರ್ಟಿಕಲ್ 35ವರೆಗೂ ಸೊ ಪಾರ್ಟ್ 3 ಒಳಗಡೆ ಬರ್ತಾವ. ಇವುಗಳನ್ನ ನಾವು ಏನಂತ ಕರಿತೀವಿ ಅಂದ್ರ ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಕರಿತೀವಿ. ಏನಂತ ಕರಿತೀವಿ? ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಕರಿತೀವಿ. ಈ ಹಕ್ಕುಗಳೇನಪ್ಪಾ ಅಂತಂದ್ರೆ ನ್ಯಾಯಾಲಯಗಳಲ್ಲಿ ಹೋಗಿ ನಾವು ಪ್ರಶ್ನಿಸಬಹುದು, ರಿಟ್ ಗಳನ್ನ ಹೊಡಿಸಬಹುದು ಅಂತಂದೇಳಿ. ಆರ್ಟಿಕಲ್ 32ರ ಪ್ರಕಾರ ಸುಪ್ರೀಂ ಕೋರ್ಟ್ ಒಳಗಡೆ, ಆರ್ಟಿಕಲ್ 226ರ ಪ್ರಕಾರ ಹೈಕೋರ್ಟ್ ಒಳಗಡೆ ಯಾವ್ದಾದ್ರು ಒಂದು ಮೂಲಭೂತ ಹಕ್ಕು ತೊಂದರೆ ಆಯ್ತು, ಪ್ರಾಬ್ಲಮ್ ಆಯ್ತು, ಸೊ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಯ್ತು ಅಂತಂದ್ರೆ ಅದರ ರಿಟ್ಸ್ ಗಳನ್ನ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಗಳಲ್ಲಿ ಹೊರಡಿಸಬಹುದು. ಕ್ಲಿಯರ್? ಇದನ್ನೇನಪ್ಪಾ ಅಂತಂದ ಹೇಳಿದ್ರೆ ನೀವು ನೆನ್ಪಿಟ್ಕೋಬೇಕು. ಆಮೇಲೆ ಎಮರ್ಜೆನ್ಸಿ ಅಂತಂದ ಹೇಳಿ ಬರುತ್ತಲ್ಲ, ಸೊ ಎಮರ್ಜೆನ್ಸಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ಸೊ ಆರ್ಟಿಕಲ್ 352 ಎಲ್ಲಾದ್ರೂ ಜಾರಿಗೆ ಬಂತು, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಜಾರಿಗೆ ಬಂದಾಗ ಎಲ್ಲಾ ಮೂಲಭೂತ ಹಕ್ಕುಗಳು ಕ್ಯಾನ್ಸಲ್ ಆಗ್ತಾವ. ಬಟ್ ಆದ್ರ ಆರ್ಟಿಕಲ್ 20 ಮತ್ತು ಆರ್ಟಿಕಲ್ 21 ಇವು ಎರಡು ಕ್ಯಾನ್ಸಲ್ ಆಗಂಗಿಲ್ಲ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವ್ ಇದ್ರಲ್ಲಿ ನೆನ್ಪಿಟ್ಕೋಬೇಕು. ಆದ್ಮೇಲೆ ನೆಕ್ಸ್ಟ್ ನೋಡ್ರಿ, ಸುರ್ಜಾಕುಂಡ್ ಇಂಟರ್ನ್ಯಾಷನಲ್ ಕ್ರಾಫ್ಟ್ ಮೇಳ ಅಂತಂದ್ ಹೇಳಿ ಬರುತ್ತೆ ಪ್ರತಿ ವರ್ಷ. ಸುರ್ಜಾಕುಂಡ್ ಇಂಟರ್ನ್ಯಾಷನಲ್ ಕ್ರಾಫ್ಟ್ ಮೇಳ ಅಂತಂದ್ ಹೇಳಿ ಬರುತ್ತೆ. ಇದು ಹರಿಯಾಣದೊಳಗಡೆ ಯಾವ ಜಿಲ್ಲೆಯಲ್ಲಿ ಮಾಡ್ತಾರೆ, ಡಿಸ್ಟಿಕ್ ಅಲ್ಲಿ ಅಂತ ಕೇಳಿದಾರೆ. ಯಾವ್ದಂತಂದ್ರೆ ಫರೀದಾಬಾದ್ ಅಂತಂದ್ ಹೇಳ್ತೀವಿ. ಏನಂತಂದ್ ಹೇಳ್ತೀವಿ ಅಂದ್ರೆ ಫರೀದಾಬಾದ್ ಅಂತಂದ್ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ರಿ, ಮಜೂಲಿ ಅಂತಂದೈತೆ. ಮಜೂಲಿ ಸೊ ಯಾವ ರಿವರ್ ಆನ್ ದ ಡ್ಯಾಶ್ ಡ್ಯಾಶ್ ರಿವರ್ ಲಾರ್ಜೆಸ್ಟ್ ಇನ್ಹ್ಯಾಬಿಟೆಡ್ ರಿವರ್ ಐಲ್ಯಾಂಡ್ ಇನ್ ಏಷ್ಯಾ ಅಂತಂದೇಳಿ. ಇದೊಂದೇನಂತಂದ್ ಹೇಳಿದ್ರ ನದಿ ದ್ವೀಪ ಅಂತ, ನದಿಯಿಂದ ನಿರ್ಮಿತವಾದ ಪ್ರಪಂಚದ ಅತಿ ದೊಡ್ಡ ದ್ವೀಪ ಅಂತಂದ್ ಹೇಳಿ. ಅದ್ಯಾವ್ದಂದ್ರ ಮಜುಲಿ ಅಂತಂದ್ ಹೇಳ್ತೀವಿ. ಯಾವ ನದಿಯಿಂದ ನಿರ್ಮಿತವಾಗುತ್ತೆ?
ಬ್ರಹ್ಮಪುತ್ರ ನದಿಯಿಂದ ನಿರ್ಮಿತವಾಗೈತೆ. ಆಮೇಲೆ ಯಾವ ರಾಜ್ಯದಲ್ಲಿ ಐತಿ ಅಂತಂದ ಹೇಳಿದ್ರ ಅಸ್ಸಾಂ. ಯಾವ ರಾಜ್ಯದಲ್ಲಿ? ಅಸ್ಸಾಂ ರಾಜ್ಯ. ಆಮೇಲೆ ಮಜುಲಿ ಅನ್ನೋದೊಂದು ಅಂತಂದ ಹೇಳಿದ್ರೆ ಜಿಲ್ಲೆ ಅಂತಂದ ಹೇಳ್ತೀವಿ. ಸೊ ಅದಕ್ಕೆ ಜಿಲ್ಲೆಯ ಸ್ಥಾನಮಾನ ಐತೆ. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನಂತಂದೈತಿ. ಸೊ ಪಂಚತಂತ್ರ ವಾಸ್ ರಿಟರ್ನ್ ಬೈ. ಪಂಚತಂತ್ರ ಯಾರು ಬರ್ದಿದಾರ ಅಂತಂದ ಹೇಳಿ, ಪಂಚತಂತ್ರ ಬುಕ್ ಅನ್ನ ಯಾರು ಬರ್ದಾರ ಅಂತಂದ ಹೇಳಿದ್ರ ವಿಷ್ಣು ಶರ್ಮಾ ಬರೀತಾನ. ಯಾರು ಬರೀತಾರಪ್ಪ ಅಂತಂದ್ರ ವಿಷ್ಣು ಶರ್ಮಾ ಅವರು ಪಂಚತಂತ್ರ ಕೃತಿಯನ್ನ ಬರೀತಾರ. ಇದು ನೆನ್ಪಿಟ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇಲ್ಲಿ ಕಾಳಿದಾಸ ಅಂತಂದೈತೆ, ತುಳಸಿದಾಸ ಅಂತಂದೈತೆ, ಆಮೇಲೆ ಚರಕ ಐತಿ. ಚರಕ ಬರೆಯುವಂತ ಬುಕ್ ಯಾವ್ದಂತಂದ ಹೇಳಿದ್ರ ಚರಕ ಸಂಹಿತೆ ಅಂತಂದ ಹೇಳ್ತೀವಿ. ಚರಕ ಸಂಹಿತೆ. ಕಾಳಿದಾಸ ಮತ್ತು ತುಳಸಿದಾಸ ಇವರೆಲ್ಲಾ ಇಂಪಾರ್ಟೆಂಟ್ ಆಗ್ತಾರ ಇಲ್ಲ ನೋಡ್ರಿ. ಯಾಕಂತಂದ ಹೇಳಿದ್ರೆ ಅವ್ರ ಕೃತಿಗಳು ಯಾವ್ಯಾವ ಅಂತಂದ ಹೇಳಿ ನನಗೆ ನಿಮ್ಗೆ ಯಾರಾದ್ರೂ ಗೊತ್ತಿದ್ರೆ ಕಮೆಂಟ್ಸ್ ಗಳನ್ನ ಹಾಕ್ರಿ. ನೆಕ್ಸ್ಟ್ ಕ್ವಶನ್ ನೋಡಿ, ಇನ್ ವಿಚ್ ಇಯರ್ ಸತಿ ಪ್ರಾಕ್ಟೀಸ್ ಬ್ಯಾನ್. ಸತಿ ಪದ್ಧತಿಯನ್ನ ಬ್ಯಾನ್ ಮಾಡಿದ್ರು. ಯಾವ ವರ್ಷ ಸತಿ ಪ್ರಾಕ್ಟೀಸ್ ನ ಬ್ಯಾನ್ ಮಾಡ್ತಾರ ಬ್ರಿಟಿಷ್ ಇಂಡಿಯಾ ಇದ್ದಾಗ? ಯಾವಾಗ ಅಂತಂದ ಹೇಳಿದ್ರ 1829ರಲ್ಲಿ. ತುಂಬಾ ಇಂಪಾರ್ಟೆಂಟ್ ಆಗತ್ತ. ಆ ಟೈಮ್ ಅಲ್ಲಿ ಗವರ್ನರ್ ಯಾರು ಇರ್ತಾರ ಅಂತಂದ್ರೆ ಸರ್ ವಿಲಿಯಂ ಬೆಂಟಿಂಕ್ ಇರ್ತಾನ. ಸರ್ ವಿಲಿಯಂ ಬೆಂಟಿಂಕ್ ಇವ್ರ ಜೊತೆ ಯಾರು ಸೇರ್ತಾರ ಅಂತಂದ್ರ ರಾಜಾ ರಾಮ್ ಮೋಹನ್ ರಾಯ್ ರವರು ಸೇರಿ ಇವ್ರಿಬ್ರು ಏನ್ ಮಾಡ್ತಾರ ಅಂತಂದ ಹೇಳಿದ್ರ ಸತಿ ಪದ್ಧತಿಯನ್ನ ರದ್ದು ಮಾಡ್ತಾರ. ಅದು ಹೆಂಗಂತಂದ್ರ 1829ರ ಬಂಗಾಳ ಸತಿ ನಿಯಮ ಅಂತಂದ ಹೇಳಿ ಬರುತ್ತೆ. ಸೊ ಇದ್ರ ಪ್ರಕಾರ ಸತಿ ಪದ್ಧತಿಯನ್ನ ನಿಷೇಧ ಮಾಡ್ತಾರ ನಮ್ಮ ಇಂಡಿಯಾದೊಳಗಡೆ. ಅದ್ ಮಾಡಿದವ್ರು ಯಾರು? ರಾಜಾರಾಮ್ ಮೋಹನ್ ರಾಯರು ಮತ್ತು ವಿಲಿಯಂ ಬೆಂಟಿಂಕ್ ಅಂತಂದ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ರಿಗಾರ್ಡಿಂಗ್ ಕಂಬಷನ್ ಬಗ್ಗೆ. ಕಂಬಷನ್ ಅಂತಂದ ಹೇಳಿದ್ರೆ ದಹನ ಅಂತಂದ ಹೇಳ್ತೀವಿ. ಈಗ ಬೆಂಕಿ ಹೊತ್ಕೊಂಡು ಉರಿತಿರುತ್ತಲ್ಲ ಅದ್ರ ಬಗ್ಗೆ ಯಾವ ಲೈನ್ ಕರೆಕ್ಟ್ ಐತೆ ಅಂತ. ಸಬ್ಸ್ಟೆನ್ಸ್ ದಟ್ ಬರ್ನ್ ಇನ್ ಏರ್ ಕಾಲ್ಡ್ ಕಂಬಸ್ಟಿಬಲ್ ಅಂತಂದ ಹೇಳಿ. ಆಮೇಲೆ ಆಕ್ಸಿಜನ್ ಇನ್ ದ ಏರ್ ಈಸ್ ನಾಟ್ ನೆಸೆಸರಿ ಫಾರ್ ಅ ಕಂಬಷನ್ ಅಂತಂದ ಹೇಳಿ. ಈಗ ಸುಡುವ ವಸ್ತುಗಳನ್ನ ನಾವು ಏನಂತ ಕರಿತೀವಿ? ಸುಡುವ ವಸ್ತುಗಳನ್ನ ನಾವು ಕನ್ನಡದಲ್ಲಿ ಏನಂತ ಕರಿತೀವಿ ಅಂದ್ರೆ ದಹನಕಾರಿ ಅಂತ ಕರಿತೀವಿ. ಸೊ ಅದೇ ದಹನಕಾರಿಗೆ ಏನಂತ ಕರಿತೀವಿ ಅಂದ್ರೆ ಇಂಗ್ಲಿಷ್ ನ ಕಂಬಸಿಬಲ್ ಅಂತ ಕರಿತೀವಿ. ಯಾವ್ದು ಸುಡ್ತಾ ಇರುತ್ತೆ ಆ ವಸ್ತುಗಳನ್ನ ಕಂಬಸಿಬಲ್ ಅಂತ ಕರಿತೀವಿ. ಒಂದೇದ್ ಕರೆಕ್ಟ್ ಐತೆ. ಆಮೇಲೆ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್, ಈಗ ಏನಾದ್ರೂ ಸುಡಬೇಕು ಅಂತಂದ ಹೇಳಿದ್ರೆ ಕಂಪಲ್ಸರಿ ಆಕ್ಸಿಜನ್ ಇರ್ಲೇಬೇಕು. ಆಕ್ಸಿಜನ್ ಇಲ್ಲ ಅಂತಂದ್ರೆ ಬೆಂಕಿ ಹತ್ತಂಗಿಲ್ಲ. ಕ್ಲಿಯರ್ ಆಗಿ ನೆನ್ಪಿಟ್ಕೊಡ್ರಿ. ಆಕ್ಸಿಜನ್ ಇಲ್ಲ ಬೆಂಕಿ ಹತ್ತಂಗಿಲ್ಲ. ಆಕ್ಸಿಜನ್ ಇದ್ರ ಮಾತ್ರ ಬೆಂಕಿ ಹತ್ತುತ್ತೆ. ಸೊ ಅದಕ್ಕೋಸ್ಕರ ಸೆಕೆಂಡ್ ಒನ್ ಬರಂಗಿಲ್ಲ. ನಾಟ್ ನೆಸೆಸರಿ ಬರಂಗಿಲ್ಲ, ನೆಸೆಸರಿ ಅಲ್ಲಿ. ಸೊ ಅದಕ್ಕೋಸ್ಕರ ಒಂದು ಮಾತ್ರ ಕರೆಕ್ಟ್ ಆಗತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಜೂನ್ 2023 ಪ್ರಕಾರ ಸಾಲ್ವೆಕ್ಸ್ ಡಿಫೆನ್ಸ್ ಎಕ್ಸರ್ಸೈಸ್ ಇದು ಪ್ರತಿ ವರ್ಷ ನಡೆಯುತ್ತೆ. 2023 ಅಂತ ಅಷ್ಟೇ ಅಲ್ಲ, ಸಾಲ್ವೆಕ್ಸ್ ಡಿಫೆನ್ಸ್ ಒಂದು ವ್ಯಾಯಾಮ ನಡೆಯುತ್ತೆ, ಎಕ್ಸರ್ಸೈಸ್ ನಡೆಯುತ್ತೆ. ಇದು ಯಾವ್ದ್ರ ನಡುವೆ ಅಂತಂದ ಹೇಳಿದ್ರೆ ಇಂಡಿಯನ್ ಮತ್ತು USA ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದ ನೌಕಾಪಡೆಗಳ ನಡುವೆ. ಸೊ ಇಂಡಿಯನ್ ನೌಕಾಪಡೆ ಮತ್ತು USA ನೌಕಾಪಡೆಗಳ ನಡುವೆ ಏನಂತಂದ ಹೇಳಿದ್ರೆ ಸಾಲ್ವೆಕ್ಸ್ ಅನ್ನೋ ಒಂದು ಡಿಫೆನ್ಸ್ ಎಕ್ಸರ್ಸೈಸ್ ನಡೀತೈತೆ. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡು. ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಾರ ಅಂತಂದ್ರೆ ಹೌ ಮೆನಿ ಅಥ್ಲೀಟ್ಸ್ ರಿಸೀವ್ಡ್ ಅರ್ಜುನ್ ಅವಾರ್ಡ್ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಇನ್ ಸ್ಪೋರ್ಟ್ಸ್ ಅಂಡ್ ಗೇಮ್ಸ್ ಇನ್ 2022 ಅಂತಂದೇಳಿ. ಈಗ ನೋಡ್ರಿ, ಅರ್ಜುನ್ ಅವಾರ್ಡ್ ಎದಕ್ ಕೊಡ್ತಾರ ಅಂತಂದ್ರೆ ಸ್ಪೋರ್ಟ್ಸ್ ಅಲ್ಲಿ ಕೊಡ್ತಾರ. ಸೊ ಅದೇನಂತಂದ್ರೆ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಮಾಡಿದ್ರ. ಸೊ 2022ರಲ್ಲಿ ಅರ್ಜುನ್ ಅವಾರ್ಡ್ ಎಷ್ಟು ಜನರಿಗೆ ಕೊಟ್ಟಿದಾರ ಅಂತ ಕ್ವಶನ್ ಕೇಳಿದಾರ. ಟೋಟಲ್ ಆಗಿ ಎಷ್ಟು ಜನರಿಗೆ ಅಂದ್ರೆ 25. ಇವಾಗ ನೀವು ಕಮೆಂಟ್ ಮಾಡ್ರಿ 2023ರಲ್ಲಿ, 2024ರಲ್ಲಿ, ಆಮೇಲೆ 2025ರಲ್ಲಿ. ಇವು ಎರಡು ಇಂಪಾರ್ಟೆಂಟ್. 2024 ಮತ್ತು 25ರಲ್ಲಿ ಎಷ್ಟು ಜನರಿಗೆ ಅರ್ಜುನ್ ಅವಾರ್ಡ್ ಅನ್ನ ಕೊಟ್ಟಿದಾರ ಅಂತಂದೇಳಿ ನನಗೇನ್ ಮಾಡ್ಬೇಕು, ನೀವು ಕಮೆಂಟ್ ಅನ್ನ ಹಾಕ್ಬೇಕು. ಸೊ ಇದೇನಪ್ಪಾ ಅಂತಂದ್ರೆ BSF ಒಳಗಡೆ GK ಸೆಕ್ಷನ್ ಅನ್ನ ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ಇನ್ನೂ ವಿಡಿಯೋಸ್ ಗಳನ್ನ ನಾನು ಮಾಡಿ ಹಾಕ್ತೀನಿ. ಆಮೇಲೆ ರೀಸನಿಂಗು, ಮ್ಯಾಥ್ಸು, ಇಂಗ್ಲಿಷ್ ಸೆಕ್ಷನ್ಸ್ ಗಳನ್ನ ಮಾಡಾಕ್ತೀನಿ. ಬಟ್ ಅದ್ರ ಮಾಡಾಕಿಂತ ಮುಂಚೆ ಈ ವಿಡಿಯೋ ಏನಪ್ಪಾ ಅಂತಂದ ಹೇಳಿದ್ರ ಕ್ಲಿಯರ್ ಆಗಿ ಹೇಳ್ತೀನಿ. ಯಾರು ನೋಡಾಕತ್ತೀರಿ ಬಿಡತ್ತೀರಿ ಗೊತ್ತಿಲ್ಲ, 1000 ವ್ಯೂಸ್ ಆಗೋವರೆಗೂ ನೆಕ್ಸ್ಟ್ ನಾನು ವಿಡಿಯೋ ಅಪ್ಲೋಡ್ ಮಾಡಂಗಿಲ್ಲ. ಸೊ ಪ್ರತಿಯೊಂದು ವಿಡಿಯೋ ಯಾವುದೇ ಅಪ್ಲೋಡ್ ಮಾಡ್ಬೇಕಂದ್ರೆ ನಿಮ್ಗ 1000 ವಿಡಿಯೋ ವ್ಯೂಸ್ ಅಂದ್ರೆ 1000 ವ್ಯೂಸ್ ಆಗ್ಲೇಬೇಕು ಮಿನಿಮಮ್. ಸೊ ಯಾವತ್ತಾಗತ್ತ ಆ ದಿನ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆಗತ್ತೆ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.